ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಸ್ಯಾರಿ ಉಡಿಸ್ಬೋದು ಅಂತ ನಾನು ಸಿಂಪಲ್ ವೇ ತೋರಿಸ್ತಾ ಇದ್ದೀನಿ. ನೋಡಿ, ಸ್ಯಾರಿನ ಚಿಕ್ಕ ಚಿಕ್ಕ ಫ್ಲಿಟ್ಸಾಗೆ ಇವಾಗ ಫಿಲ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಅದೇ ರೀತಿ ಫಿಲ್ಟ್ ಮಾಡ್ಕೊಳ್ಳಿ. ಇದು ಜಸ್ಟ್ 2 ಸ್ಟೆಪ್ಸ್ ವೇ ನಾನು ಮಾಡ್ಕೊಡ್ತಾ ಇದ್ದೀನಿ. ನೀವು ಸಿಂಪಲ್ ಆ್ಯಂಡ್ ಈಸಿ ಫಾಸ್ಟಾಗೆ ಕಟ್ಕೋಬೋದು ಸ್ಯಾರಿನ ದೇವ್ರಿಗೆ. ನೋಡಿ, ಒಂದು ಕಡೆ ನಾನು ಫಿಲ್ಟ್ ಮಾಡ್ಕೊಂಡು ಇವಾಗ ಕ್ಲಿಪ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಕ್ಲಿಪ್ ಇಲ್ಲ ಅಂದರೆ ನೀವು ದಾರನೂ ಕಟ್ಕೋಬೋದು, ನೋ ಇಶ್ಯೂಸ್. ಅದು ಜಸ್ಟ್ ನಿಮಗೆ ಅದು ಸ್ಟಿಫಾಗಿ ಆ ಪ್ಲೇಸಲ್ಲಿ ಫ್ಲಿಟ್ಸ್ ಇಟ್ಕೋಬೇಕು ಅನ್ನೋದಕ್ಕೋಸ್ಕರನೇ ಅದು ನಾನು ಕ್ಲಿಪ್ ಹಾಕ್ತಾ ಇರೋದು. ಜಸ್ಟ್ 2-3 ಸ್ಟೆಪ್ ವೇ ಅಷ್ಟೇ ಇರೋದು ನಿಮಗೆ. ಸಿಂಪಲ್ ಆ್ಯಂಡ್ ನೀವು ಇದು ಜಸ್ಟ್ ಒಂದು 20 ಮಿನಿಟ್ಸ್ ಒಳಗಡೆ ನೀವು ಸ್ಯಾರಿನ ಉಡಿಸ್ಬೋದು ದೇವ್ರಿಗೆ. ಮತ್ತು ಇವಾಗ ಕೆಳಗಡೆ ಪಾರ್ಟ್ ನಾನು ಇಟ್ಕೊತಾ ಇದ್ದೀನಿ, ಚಿಕ್ಕ ಚಿಕ್ಕ ಫ್ಲಿಟ್ಸ್ ಅದೇ ನಾನೇ ಫಿಲ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಫ್ಲಿಟ್ಸ್ ಹಾಕಿ ಇಟ್ಕೊಂಡ್ರೆ ನಿಮಗೆ ಒಂದು ಸ್ವಲ್ಪ ಚೆನ್ನಾಗೇ ಅಲ್ಲಿ ಒಂಥರ ಗೊಂಬೆ ಥರ ಇಟ್ಕೊಂಡ್ಬಿಡುತ್ತೆ ಅದು ಫ್ಲೀಟ್ಸು. ಸೊ ಅದರಿಂದ ನಾನು ಚಿಕ್ಕ ಚಿಕ್ಕ ಫ್ಲೀಟ್ಸಾಗೆ ನಾನು ಇಟ್ಕೊಂಡ್ಬರ್ತಾಯಿದ್ದೀನಿ. ನೀವು ಆಮೇಲೆ ಬೇಕಂದರೆ ಅರೇಂಜ್ ಮಾಡ್ಕೋಬೋದು. ಸ್ವಲ್ಪ ಸ್ಟಾರ್ಟಿಂಗ್ ನೀವು ಅದನ್ನು ಫಸ್ಟ್ ನಾವು ಫ್ಲೀಟ್ಸ್ ಇಟ್ಕೊಂಡು ಸರಿ ಮಾಡಿ ಕ್ಲಿಪ್ ಹಾಕಿ ಇಟ್ಬಿಡೋಣ. ಇವಾಗ ಪಲ್ಲು ಪಾರ್ಟ್ ನಾನು ಇಟ್ಕೊತಾ ಇದ್ದೀನಿ. ಇದು ಒಂದು 2 ಮೀಟರ್ಸ್ ಅಷ್ಟು ನಾನು ಬಿಟ್ಕೊಂಡು ನಾನು ಇಟ್ಕೊತಾ ಇದ್ದೀನಿ. ಸೇಮ್ ನಾವು ಯಾವ ರೀತಿ ನಮ್ಮದು ಸ್ಯಾರಿ ನಾವು ಉಟ್ಕೊತೀವೋ ಆ ರೀತಿಯೇ ನಾನು ಸಿಂಪಲ್ ವೇ ನಾನು ತೋರಿಸ್ತಾ ಇದ್ದೀನಿ. ನೀವು ಅದೇ ರೀತಿಯೇ ನೀವು ಈ ಸೆರಗು ನೀವು ಫಿಲ್ಟ್ ಮಾಡ್ಕೊತ ಬರಬೇಕು. ಮತ್ತು ಇಲ್ಲಿ ಇವಾಗ ನಾನು ಫ್ಲಿಟ್ ಮಾಡಿಕೊಂಡು ಐರನ್ ಟೈಪ್ ನಾನು ಕೈಯಲ್ಲೇ ಮಾಡಿ ಇವಾಗ ಕ್ಲಿಪ್ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಾನು ಇನ್ನೊಂದು ಮೆಥಡು ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಲ್ಲಿ. ಇದು ಜಸ್ಟ್ 2-3 ವೇ ಸ್ಟೆಪ್ಪು. ಇದೇ ಮೆಥಡಲ್ಲಿ ನೀವು ಯಾವ ರೀತಿ ನೀವು ಸ್ಯಾರಿ ಡಿಫ್ರೆಂಟ್ ಟೈಪ್ಸ್ ನೀವು ಉಡಿಸ್ಬೋದು ದೇವ್ರಿಗೆ, ಕಾಲಿಟ್ಟು ಕೈ ಇಲ್ದಿರ ಕಾಲಿಲ್ದಿರ. ಸೊ ಇವಾಗ ನೋಡಿ, ನಾನು ಫಿಲ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಇವಾಗ ಅದನ್ನ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇವಾಗ ಸೆಂಟರ್ ಪಾರ್ಟ್ಗೆ ನಾನು ಕ್ಲಿಪ್ ಮತ್ತೆ ಹಾಕ್ಕೊತಾ ಇದ್ದೀನಿ. ಒಂದು ಕ್ಲಿಪ್ ಅದು ಆವಾಗವಾಗ ಸ್ವಲ್ಪ ಜಾರ್ತಾ ಇರುತ್ತೆ. ನೀವು ಯಾವ ರೀತಿ ಕರೆಕ್ಟಾಗಿ ಸ್ಟಿಫಾಗಿ ಇದು ಮಾಡ್ತೀರೋ ಆ ರೀತಿ ಇರುತ್ತೆ. ನೋಡಿ, ಇವಾಗ ರೆಡಿ ಆಗಿದೆ. ಇವಾಗ ಜಸ್ಟ್ 3 ಮೆಥಡ್ಸು, ಓಕೆನಾ? 3 ಸಿಂಪಲ್ ವೇ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಹ್ಯಾಂಡ್ಸ್ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ಹ್ಯಾಂಡ್ಸ್ ಬಂದು ಇವಾಗ ಬ್ಲೌಸ್ ಪೀಸ್ ತೊಗೊಳ್ಳಿ, ಕಟ್ ಮಾಡಿರೋ ಬ್ಲೌಸ್ ಪೀಸ್ನ ಅದನ್ನು ನಿಮಗೆ ಮಡ್ಚ್ಕೊಳ್ಳಿ ಈ ರೀತಿ. ಇವಾಗ ಹ್ಯಾಂಡ್ಸ್ ನೀವು ಬಾರ್ಡರ್ ಹತ್ರ ಇಟ್ಕೊಂಡು ಅದನ್ನು ರೋಲ್ ಮಾಡಿಕೊಂಡು, ನೀವು ಗುಂಡು ಪಿನ್ ಇದ್ದರೆ ಗುಂಡು ಪಿನ್ ಯೂಸ್ ಮಾಡ್ಕೋಬೋದು. ನಾನು ಸೇಫ್ಟಿ ಪಿನ್ ಯೂಸ್ ಮಾಡಿದ್ದೀನಿ. ನೀವು ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೋಬೋದು. ನಾನು ಸೇಫ್ಟಿ ಪಿನ್ ಯೂಸ್ ಮಾಡಿದ್ದೀನಿ. ಒಂದೇ ಸೇಫ್ಟಿ ಪಿನ್ನ ನಾನು ಒಂದೇ ಸಾರಿ ಹಾಕ್ಬಿಡ್ತಾಯಿದ್ದೀನಿ. ಇದು ನೀವು ಈ ರೀತಿ ಹಾಕಿದ್ರೆ ನಿಮಗೆ ಸ್ಯಾರಿ ದೇವ್ರಿಗೆ ಬ್ಲೌಸ್ ಸ್ಟಿಚ್ ಮಾಡ್ದಂಗೆ ಕಾಣಿಸುತ್ತೆ. ದೇವ್ರ ಸ್ಯಾರಿನ ಹಾಕ್ಕೊಂಡು ಕೂತಂಗೆ ಇರುತ್ತೆ ನಿಮಗೆ. ಇವಾಗ ನೋಡಿ, ನನ್ನ ಹತ್ರ ಸ್ಟ್ಯಾಂಡ್ ಇತ್ತು, ಸೊ ಸ್ಟ್ಯಾಂಡ್ ಯೂಸ್ ಮಾಡಿದ್ದೀನಿ ನಾನು. ಇದು ದೇವ್ರಿಗೋಸ್ಕರನೇ. ನಿಮಗೆ ಇಂಟ್ರೆಡ್ ಅಷ್ಟೇ ಫ್ರೆಂಡ್ಸ್, ನೀವು ತಗೋಬೋದು. ಈಸಿ ಮೆಥಡ್ ಆಗುತ್ತೆ. ನಾನಿವಾಗ ಬಿಂದಿಗೆ ಇಟ್ಕೊಂಡಿದ್ದು ಅದರೊಳಗಡೆ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ನೋಡಿ, ಇವಾಗ ಸ್ಯಾರಿನ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಏನು ಇಲ್ಲ, ಸೆಂಟ್ರ್ ಪಾರ್ಟ್ ಕರೆಕ್ಟಾಗಿ ಎತ್ಕೊಂಡೋಗಿ ಬಿಂದಿಗೆ ಹಿಂದೆಗಡೆ ಕರೆಕ್ಟಾಗಿ ಹಾಕ್ಬಿಡಿ ಫ್ರೆಂಡ್ಸ್, ಓಕೆನಾ? ನೋಡಿ, ಇವು ಆದಮೇಲೆ ನೀವು ಆ ಕ್ಲಿಪ್ಸ್ ಎಲ್ಲ ತೆಗೆದ್ಬಿಡಿ. ಯಾವುದಾದ್ರು ನೀವು ಕೆಳಗಡೆ ಹಾಕಿದ್ರು ಅದು ಕ್ಲಿಪ್ಸ್ ಎರಡೂ ತೆಗೆದ್ಬಿಡಿ. ಇವಾಗ ಆ ಕಡೆ ಎಡ್ಜು ಈ ಕಡೆ ಎಡ್ಜನ್ನ ನಾವಿವಾಗ ಪಿನ್ ಹಾಕ್ಕೊತಾ ಇದ್ದೇವೆ. ನಾನು ಆಲ್ಮೋಸ್ಟ್ ಸೇಫ್ಟಿ ಪಿನ್ನೇ ಯೂಸ್ ಮಾಡಿದ್ದೀನಿ. ನೀವು ಗೊಂಡು ಪಿನ್ ಆದರೂ ಯೂಸ್ ಮಾಡ್ಬೋದು, ಸೇಫ್ಟಿ ಪಿನ್ ಆದರೂ ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು ಸ್ಟೆಪ್ ನಾನು ಪಿನ್ ಹಾಕ್ಕೊತಾ ಇದ್ದೀನಿ. ಇವಾಗ ನೀವು ಸ್ವಲ್ಪ ಅದು ಫುಲ್ಲು ಫ್ಲೀಟ್ಸ್ನ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಓಕೆನಾ? ಇವಾಗ ಅಡ್ಜಸ್ಟ್ ಮಾಡಿದ್ಮೇಲೆ ನೀವು ಒಂದು ದಾರ ತಗೊಂಡು ದಾರಾನ ಹಿಂದೆಗಡೆ ಕಟ್ಕೊಂಬಿಡಿ. ನೋಡಿ, ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ಸ್ಯಾರಿ.
ನೀವು ಅದನ್ನ ಸ್ವಲ್ಪ ಅರೇಂಜ್ ಮಾಡ್ಕೊಂಬಿಡಿ, ಫುಲ್ ಅಯರ್ನ್ ಮಾಡ್ದಂಗೆ ಅದನ್ನ ಸ್ವಲ್ಪ ಪ್ಲೀಟ್ಸ್ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡ್ಕೊಂಬಿಡಿ. ಇವಾಗ ನಾವು ಸೆರಗು ಪಾರ್ಟ್ ಇದಲ್ವ, ಸೆರಗು ಪಾರ್ಟ್ನ ಹಿಂದೆಯಿಂದ ತಗೊಂಬಂದು ಫ್ರಂಟ್ಗೆ ಹಾಕ್ಕೊಂಡು ನಾನು ಅಲ್ಲಿ ಪಿನ್ ಹಾಕ್ಕೊತಾ ಇದ್ದೀನಿ. ಸೊ ನೀವು ಆ ರೀತಿ ಪಿನ್ ಹಾಕ್ಕೋಬೋದು. ಮತ್ತು ಅದನ್ನು ನಾನು ಉಲ್ಟಾ ಹಿಂಗೆ ತಿರ್ಗಿಸಿ ಫೋಲ್ಡ್ ಮಾಡಿ ಮತ್ತು ಹಿಂದೆಗಡೆ ಬಿಡ್ತಾಯಿದ್ದೀನಿ. ನಾನು ಯಾವ ರೀತಿ ವೀಡಿಯೋಲಿ ತೋರಿಸಿನೋ ಆ ರೀತಿ ಟ್ರೈ ಮಾಡಿ, ಬೇಗ ಆಗುತ್ತೆ. ಕಮೆಂಟ್ ಮಾಡಿ, ನಿಮ್ಗೆ ಲೈಕ್ ಆದರೆ ಶೇರ್ ಮಾಡಿ. ಇವಾಗ ತನಕ ಯಾರು ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಮತ್ತು ಇವಾಗ ಸೆಂಟರ್ ಪಾರ್ಟ್ಗೂ ಒಂದು ಪಿನ್ ಹಾಕ್ಕೊಂಬಿಡಿ. ನೋಡಿ, ಪಿನ್ ಹಾಕ್ತಾರ ನೀವು ಇವಾಗ ಡಾವ್ ಹಾಕ್ಕೋಬೋದು. ಹಿಪ್ ಬೆಲ್ಟ್ ಆದ್ರೇ ಒಂದು ಸ್ಟಿಫ್ನೆಸ್ ಬರುತ್ತೆ ನಿಮಗೆ. ಇವಾಗ ಎಲ್ಲ ಗೋಲ್ಡ್ ಜ್ಯುವೆಲ್ಲರೀಸ್ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನ ಹಾಕ್ಕೊತ ಬನ್ನಿ. ನೀವು ಅದು ಯಾವುದು ಹಿಂದೆಗಡೆ ನಾವು ದಾರ ಕಟ್ಟೋದೆಲ್ಲ ಕಾಂದಿರೋ ಥರ ಹಾಕ್ಕೊಂಬೇಡಿ, ಅಡ್ಜಸ್ಟ್ ಮಾಡ್ಕೊತ ಬನ್ನಿ. ಇವಾಗ ನೋಡಿ, ಹ್ಯಾಂಡ್ಸ್ ಇಡ್ತಾಯಿದ್ದೀನಿ. ಇವಾಗ ಒಂದು ಸೈಡ್ ಹ್ಯಾಂಡ್ಸ್ನ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ನಾನು ಒಂದು ಸೆರಗು ಹಾಕಿದ್ದೀನಿ ಮೇಡಮ್, ಸೆರಗು ಕೆಳಗಡೆ ನಾನು ಅದನ್ನು ಪಿನ್ನಲ್ಲಿ ನಾನು ಫಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಪಿನ್ ಹಾಕ್ಕೊತಾ ಇದ್ದೀನಿ. ಇವಾಗ ಇನ್ನೊಂದು ಕಡೆನೂ ಸೇಮ್ ಅದೇ ರೀತಿಯೇ ನಾನು ಪಿನ್ ಹಾಕ್ಕೊತಾ ಇದ್ದೀನಿ. ಹಿಂದೆಗಡೆ ಇರೋ ಬಟ್ಟೆನ ಸ್ವಲ್ಪ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಬಿಡಿ. ನೋಡಿ, ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಯಾರಾಗಿದೆ ಮಹಾಲಕ್ಷ್ಮೀ ದೇವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಇನ್ನೂ ಸಿಂಪಲ್ ಮೆಥಡಲ್ಲಿ, ಇನ್ನೂ ಡಿಫ್ರೆಂಟ್ ವೇಲಿ ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಗೈಸ್, ವೆಲ್ಕಮ್ ಟು ಯುವರ್ ರೆಸಿಪೀಸ್. ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ದೇವಿ ವಿತೌಟ್ ಸ್ಟ್ಯಾಂಡ್ ಯೂಸ್ ಮಾಡಿ ಯಾವ ರೀತಿ ನಾವು ಅಲಂಕಾರ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಏನು ತನಕ ಸ್ಕಿಪ್ ಮಾಡ್ದಿರ ನೋಡಿ, ನಿಮ್ಗೆ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡಿ. ಪ್ರಿವಿಯಸ್ ವಿಡಿಯೋಲ್ಲಿ ನಾನು ಸ್ಟ್ಯಾಂಡ್ ರೀತಿ ನಾನು ನಿಮಗೆ ಉಡಿಸಿ ತೋರಿಸಿದೆ. ಇವಾಗ ವಿತೌಟ್ ಸ್ಟ್ಯಾಂಡ್ ಯಾವ ರೀತಿ ಉಡಿಸ್ಬೋದು ಅಂತ ತೋರಿಸ್ತೀನಿ. ನಾನು ಒಂದು ಪೀಠೆ ಇಟ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕ್ಕೊಂಡು, ಇವಾಗ ನಾನು ಸ್ಟ್ಯಾಂಡಲ್ಲಿ ಯಾವ ರೀತಿ ಉಡಿಸ್ನೋ ಸೇಮ್ ವೇ ಅದನ್ನು ನಾನು ಹಾಗೆ ತಗೊಂಡು ಪ್ಲೇಟ್ ಮೇಲೆ ಇಟ್ಟಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಅರೇಂಜ್ ಮಾಡ್ಕೊಳ್ಳೋಣ. ಓಕೆನಾ? ಇವಾಗ ಒಂದು ದಾರ ತಗೊಂಡು ಅದನ್ನು ಟೈಟಾಗೆ ಕಟ್ಕೊಳ್ಳೋಣ. ಈ ರೀತಿ ಕಟ್ಕೊಳ್ಳಿ. ಒಂದು ದಾರ ತಗೊಂಡು ಚೆನ್ನಾಗಿ ಹಿಂದೆಗಡೆ ಟೈಟಾಗಿ ಎಳ್ಕೊಳ್ಳಿ. ಅದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ವೀಡಿಯೋಲಿ ಅದನ್ನ ಸೇಮ್ ಮೆಥಡ್ ಫಾಲೋ ಮಾಡಿ ನೋಡಿ. ಟೈಟಾಗಿ ಎಳ್ಕೊತಾ ಇದ್ದೀನಿ. ಓಕೆನಾ? ಆ ಪ್ಲೇಸಲ್ಲಿ ನೀವು ಡಾವ್ ಹಾಕ್ಕೋಬೋದು, ಸೊ ದಾರ ಕಾಣಿಸಲ್ಲ ನಿಮಗೆ. ಓಕೆನಾ? ಇವಾಗ ಫ್ಲೀಟ್ಸ್ನ ಅರೇಂಜ್ ಮಾಡ್ಕೊಳ್ಳೋಣ. ಫ್ಲೀಟ್ಸ್ ರೆಡಿ ಆಗಿದೆ. ಇವಾಗ ಪ್ರೀವಿಯಸ್ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ರೆಡಿಯಾಗಿದೆ. ಇವಾಗ ನಾವು ಇದಕ್ಕೆ ಮಕವಾಡ ಫೇಸ್ ವಿತ್ ನಾನು ತೆಂಗಿನಕಾಯಿ ಅರೇಂಜ್ ಮಾಡಿಕೊಂಡು ಹಾಗೆ ಫೇಸ್ನ ಇಡ್ತಾಯಿದ್ದೀನಿ. ಡಾಬ್ ಹಾಕ್ಕೊಳ್ಳಿ. ಮತ್ತು ಇವಾಗ ಜ್ಯುವೆಲ್ಲರೀಸ್ ನಿಮ್ಮ ಹತ್ರ ಯಾವ್ದು ಇದೆಯೋ ಅದನ್ನು ಹಾಕ್ಕೋಬೋದು. ಮೆಥಡ್ನ ನೀವು ವಿತೌಟ್ ಹ್ಯಾಂಡ್ಸ್ ಕೂಡ ಇದೇ ರೀತಿ ರೆಡಿ ಮಾಡ್ಕೋಬೋದು. ಅದನ್ನು ಸೇಮ್ ಹ್ಯಾಂಡ್ಸ್ ಇಲ್ದಿರ ನೀವು ರೆಡಿ ಮಾಡ್ಕೋಬೋದು. ನಾನಿದು ವಿತೌಟ್ ಲೆಗ್ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ನಾನು ತೋರಿಸಿದ್ದೀನಿ ನೋಡಿ. ಇವಾಗ ರೆಡಿ ಆಗಿದೆ. ಮತ್ತು ಜಡೆ ಯಾವ ರೀತಿ ಇಡ್ಬೋದು ಅಂತ ನಾನು ಈ ವಿಡಿಯೋ ಕಂಟಿನ್ಯೂಷನಲ್ಲಿ ತೋರಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಆ 2 ಲೆಗ್ನ ನಾನು ಚೆನ್ನಾಗಿ ಟೈ ಮಾಡ್ಕೊಂಬಿಟ್ಟಿನಿ ಒಂದಕ್ಕೊಂದು. ಆ 2 ಟೈ ಮಾಡೋದನ್ನ ಹಿಂದೆಗಡೆ ಹಾಕ್ಕೊಂಬಿಟ್ಟು ಇವಾಗ ಒಂದು ಲೆಗ್ನ ಅರೇಂಜ್ ಮಾಡ್ಕೊಳ್ಳೋಣ.
ಹಿಂದೆಗಡೆ ಲಾಸ್ಟ್ ಫ್ಲೀಟ್ ಇರುತ್ತಲ್ವ ಆ ಫ್ಲೀಟ್ನ ತಗೊಂಡು ನಾನು ಅದಕ್ಕೆ ಸುತ್ಕೊತಾ ಇದ್ದೀನಿ. ನೋಡಿ ನಾನು ವೀಡಿಯೋಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದನ್ನು ಹಾಗೆ ಫಾಲೋ ಮಾಡಿ. ನೋಡಿ ಆ ಎಜ್ಜಿಗೂ ಈ ಎಜ್ಜಿಗೂ ಇವಾಗ ಪಿನ್ ಹಾಕ್ಕೊಳ್ಳೋಣ. ಲೆಫ್ಟ್ ಲೆಗ್ನ ತಗೊಳ್ಳೋಣ. ಅದನ್ನು ಸೇಮ್ ಅದೇ ರೀತಿನ ಲಾಸ್ಟ್ ಫ್ಲೀಟ್ನ ತಗೊಂಡು ಅದಕ್ಕೆ ಫುಲ್ ಕ್ಲೋಸ್ ಮಾಡಿಕೊಂಡು ಬರಬೇಕು. ಆ ಎಜ್ಜಿಗೂ ಈ ಎಜ್ಜಿಗೂ ಮತ್ತು ಸೇಮ್ ಪ್ರೀವಿಯಸ್ ಮೆಥಡು ಪಿನ್ ಹಾಕ್ಕೊತ ಬರಬೇಕು. ಇದೀನಿ ಇವಾಗ ತೆಂಗಿನಕಾಯಿ ಇದಲ್ವಾ, ಇದು ಜಡೆಗೆ 2 ಹೂಕ್ಸ್ ಇದೆ. ಆ ಹೂಕ್ಸಿಂದ ನಾನು ತೆಂಗಿನಕಾಯಿ ಜುಟ್ಟಿಗೆ ಸಿಗಿಸ್ತಾ ಇದ್ದೀನಿ. ನೋಡಿ ಜಡೆ ಹಾಕಿದಾಯಿತು. ಇವಾಗ 2 ಆನೆ ಇಟ್ಕೊತಾ ಇದ್ದೀನಿ. ಆ ಕಡೆ ಈ ಕಡೆಗೆ ಬಲೆ ಹಾಕ್ಕೊತಾ ಇದ್ದೀನಿ. ನೀವು ಯಾವ ರೀತಿ ಬೇಕೋ ಅಲಂಕಾರ ನಿಮ್ಮ ಇಷ್ಟ ಪ್ರಕಾರ ಅಲಂಕಾರ ಮಾಡ್ಕೋಬೋದು. ಇವಾಗ ನೋಡಿ ವರಮಹಾಲಕ್ಷ್ಮೀ ದೇವಿ ರೆಡಿ ಆಗಿದೆ. ದೇವಿನ ಅಲಂಕಾರ ಮಾಡೋದು ಅಂತ ನಿಮಗೆ ಹೊಸ ರೀತಿಯಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ. ಯಾವುದೇ ಥರ ನ್ಯೂ ವೀಡಿಯೋಸ್ ನಾನು ಹಾಕಿದ್ರೆ ನಿಮಗೆ ಅಪ್ಡೇಟ್ಸ್ ಬೇಗ ಬರುತ್ತೆ. ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ನೀವು ವಿಡಿಯೋ ಇಷ್ಟ ಆಗಿದ್ರೆ. ನೋಡಿ ಇವಾಗ ನಾನು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದೇ ಥರ ಬ್ಲೌಸ್ ಪೀಸ್ ಇದ್ರೂ ಅದನ್ನು ನೀವು ಮ್ಯಾಚ್ ಮಾಡ್ಕೊಂಡು ನಿಮ್ಮ ಸ್ಯಾರಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ನನ್ನ ಹತ್ರ ಇರೋ ಹ್ಯಾಂಡ್ಸು ಸ್ವಲ್ಪ ಶಾರ್ಟ್ ಇದೆ. ಸೊ ಅದರಿಂದ ಅಷ್ಟು ನಾನು ಅದನ್ನು ಫೋಲ್ಡಿಂಗ್ ತೊಗೊಂಡಿದ್ದೀನಿ. ಸೊ ನಿಮ್ಮದು ಏನೋ ಸ್ವಲ್ಪ ಹೋದರೆ ನೀವು ಅದ್ರ ಬೇಸ್ ಪ್ರಕಾರ ನೀವು ಅದನ್ನು ಅಡ್ಜಸ್ಟ್ ಮಾಡಿ ನೀವು ತಗೋಬೋದು. ಸೊ ವೀಡಿಯೋಲಿ ನಾನು ಯಾವ ರೀತಿ ನಿಮಗೆ ಹ್ಯಾಂಡ್ಸ್ಗೆ ನಾನು ಟೈಮ್ ಮಾಡ್ಕೊತಾ ಇದ್ದನೋ ನೀವು ನೋಡಿಕೊಂಡು ಅದೇ ರೀತಿ ನಿಮ್ಮ ಹತ್ರ ಇರೋದನ್ನು ಮಾಡ್ಕೊಳ್ಳಿ. ಮತ್ತು ಇವಾಗ ಒಂದು ಪಿನ್ ಹಾಕ್ಕೊಳ್ಳೋಣ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು. ಸೇಮ್ ಮೆಥಡು ಇನ್ನೊಂದು ಹ್ಯಾಂಡ್ ಇದೆ ಅಲ್ವಾ, ಸೊ ಮೆಥಡ್ ನಾವು ಇನ್ನೊಂದು ಹ್ಯಾಂಡ್ಗೆ ಫಾಲೋ ಮಾಡ್ತೀವಿ. ಅದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಫಾಲೋ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ 2 ಹ್ಯಾಂಡ್ಸ್ಗೂ ಇವಾಗ ರೆಡಿ ಆಗಿದೆ. ಸೊ ಇದನ್ನು ಯಾವ ರೀತಿ ನಾವು ಕಳಶಕ್ಕೆ ಇಟ್ಕೋಬೋದು, ಟೈಮ್ ಮಾಡ್ಕೋಬೋದು ಅನ್ನೋದನ್ನು ನಾವು ನೋಡೋಣ. ನೋಡಿ ಇವಾಗ ನಾನು ಒಂದು 2 ದಾರ ಅಟ್ಯಾಚ್ ಮಾಡಿದ್ದೀನಿ ಕೈಗೆ. ಸೇಮ್ ಅದೇ ರೀತಿ ನಿಮ್ಮದು ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅದನ್ನು ಟೈ ಮಾಡ್ಕೊಳ್ಳಿ. ನೀವು ಈ ಥರ ಟೈಯಿಂಗ್ ಇದ್ದರೆ ನಿಮಗೆ ಈಸಿ ಮೆಥಡಲ್ಲಿ ಮಾಡ್ಕೋಬೋದು. ಇಲ್ಲ ನಿಮ್ಮ ಹತ್ರ ಇಲ್ಲ ಅನ್ನೋವಾಗ ನೀವೇನು ಮಾಡ್ಬೋದು, ಪಿನ್ ಇರುತ್ತಲ್ವ, ಪಿನ್ನ ನೀವು ಅಲ್ಲಿ ನಾಟ್ ಮಾಡ್ಬೋದು. ಆ ಪಿನ್ನು ಟೈಟ್ ಆಗಿರೋ ಲೈಕ್ ದಪ್ಪ ಇರೋ ಕಂಬಿ ಆಗಿದ್ದರೆ ನಿಮಗೆ ಟೈಟಾಗಿ ಕೂತ್ಕೊಳ್ಳುತ್ತೆ. ಸಣ್ಣ ಇರೋ ಕಂಬಿ ಆದರೆ ನಿಮಗೆ ಲೂಸ್ ಆಗಿರುತ್ತೆ. ಸೊ ಅದನ್ನು ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳಿ. ಬನ್ನಿ ಇವಾಗ ಸ್ಯಾರಿ ಫ್ಲಿಟಿಂಗ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಸ್ಯಾರಿನ ಇವಾಗ ನಾನು ಚಿಕ್ಕ ಪ್ಲೀಟ್ಸಲ್ಲಿ ನಾನು ಸ್ಯಾರಿನ ಪ್ಲೀಟಿಂಗ್ ಮಾಡಿಕೊಂಡು ಬರ್ತೀನಿ. ಸೊ ಫುಲ್ ಸ್ಯಾರಿ ನಾನು ಸ್ಟಾರ್ಟಿಂಗ್ ಸ್ಯಾರಿಯಿಂದನೇ ನಾನು ಪ್ಲೀಟ್ ಮಾಡ್ಕೊತ ಬರ್ತಾಯಿದ್ದೀನಿ. ಸೊ ಇದು ಅಡ್ಜಸ್ಟ್ಮೆಂಟ್ ಕರೆಕ್ಟಾಗಿ ಮಾಡ್ಕೊಂಡು ಬಂದರೆ ನಿಮಗೆ ಕರೆಕ್ಟಾಗಿರುತ್ತೆ. ನೀವು ಯಾವಾಗಲೂ ಡಬಲ್ ಸ್ಟೆಪ್ ಸ್ಯಾರಿ ಇಡಬೇಕಲ್ವ ದೇವ್ರಿಗೆ. ಸೊ ಅದ್ರಗೋಸ್ಕರ ನೀವು ಕರೆಕ್ಟಾಗಿ ಅದನ್ನು ಅರೇಂಜ್ಮೆಂಟ್ ಮಾಡಿಕೊಂಡು ಒಂದು ಸ್ವಲ್ಪಕ್ಕೆ ಕ್ಲಿಪ್ ಹಾಕ್ಕೊಂಡು ಬನ್ನಿ. ಯಾಕಂದ್ರೆ ನನ್ನ ವೀಡಿಯೋ ಜಾಸ್ತಿ ಉದ್ದ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಫಾಸ್ಟಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ. ನೋಡಿ ಈ ರೀತಿ ಪ್ಲೀಟಿಂಗ್ ಕರೆಕ್ಟಾಗಿ ಮಾಡಿಕೊಂಡು ಅಲ್ಲಿ ಒಂದು ದಾರ ಕಟ್ಕೊಳ್ಳಿ. ಆಯಿತಾ. ಸೊ ಸೇಮ್ ಮೆಥಡ್ನ ನಾವು ಕೆಳಗಡೆ ಪಾರ್ಟ್ಗೂ ಮಾಡ್ಕೊಳ್ಳೋಣ. ಇದರಿಂದ ಅದನ್ನ ಒಂದು ಸ್ವಲ್ಪ ಟೈಟಾಗಿ ಒಂದು ಪ್ಲೇಸಲ್ಲಿ ಪಿನ್ ಮಾಡಿಟ್ಬಿಟ್ಟು ಇಲ್ಲಾಂದರೆ ಕ್ಲಿಪ್ ಮಾಡಿಟ್ಬಿಟ್ಟು ನೀವು ಇಲ್ಲಿಂದ ಕರೆಕ್ಟಾಗಿ ಅರೇಂಜ್ಮೆಂಟ್ ಮಾಡ್ಕೊತ ಬನ್ನಿ ಕೆಳಗಡೆ ಪಾರ್ಟಲ್ಲಿ. ಸೇಮ್ ಪ್ಲೀಟಿಂಗ್ ಮೆಥಡ್, ಬಟ್ ನೀವು ಅದರಿಂದ ಕರೆಕ್ಟಾಗಿ ನೀವು ಹೆಂಗೆ ನಿಮ್ಮ ಸ್ಯಾರಿನ ಪ್ಲೀಟಿಂಗ್ ಮಾಡ್ತೀರೋ ಅದೇ ರೀತಿನ ಪ್ಲೀಟಿಂಗ್ ಮಾಡಿಕೊಂಡು ಕರೆಕ್ಟಾಗಿ ಅದನ್ನು ಟೈ ಮಾಡ್ಕೊಳ್ಳಿ. ಸೇಮ್ ಅದೇ ರೀತಿನ ಟೈ ಮಾಡ್ಕೊಳ್ಳಿ ಕೆಳಗಡೆ ಭಾಗನೂ.
ಸೊ ನಾನು ಸೆರಗು ಪಾರ್ಟ್ ಏನು ಎಷ್ಟು ಬಿಟ್ಟಿದ್ದೀನಿ ಅಂದರೆ 1 ಮೀಟರ್ ಅಷ್ಟು ನಾನು ಬಿಟ್ಟಿದ್ದೀನಿ. 1-1.5 ಮೀಟ್ರ್ ತನಕ ಇದೆ. ನೀವು ಎಷ್ಟು ಉದ್ದ ಬಿಡಬೇಕು ಹಿಂದಗಡೆ ಅನ್ನೋದನ್ನ ನೀವು ಅದ್ರ ಪ್ರಕಾರ ನೀವು ಬಿಟ್ಕೋಬೋದು. ಸೇಮ್ ಅದೇ ಕರೆಕ್ಟಾಗಿ ಅರೇಂಜ್ ಮಾಡ್ಕೊಂಡು ಇವಾಗ ಸೆಂಟರ್ ಅನ್ನೋಕ್ಕಿಂತ ನಾನು ಮುಕ್ಕಾಲು ಪಾರ್ಟು ಕೆಳಗಡೆ ಬಿಟ್ಟಿದ್ದೀನಿ. ಮುಕ್ಕಾಲು ಪಾರ್ಟ್ ಗೆ ಮಾತ್ರ ನಾನು ಕಾಲು ಭಾಗಕ್ಕೆ ಮಾತ್ರ ನಾನು ಟೈ ಮಾಡ್ತಾಯಿದ್ದೀನಿ. ಇದು ನಿಮಗೆ ಎಷ್ಟು ಹೈಟಲ್ಲಿ ಸ್ಟೆಪ್ಸ್ ಬೇಕು ಅನ್ನೋದು ದೇವರಿಗೆ ಅಷ್ಟು ಹೈಟಿಗೆ ನೀವು ಇದನ್ನು ಈ ಥರ ಟೈ ಮಾಡ್ಕೋಬೋದು. ಸೊ ಇವಾಗ ರೆಡಿ ಆಗಿದೆ. ಸೊ ಇವಾಗ ನಾವು ಸೆರಗು ಪಾರ್ಟ್ಗೆ ಬರೋಣ. ಇವಾಗ ಪಲ್ಲು ಯಾವ ರೀತಿ ಪ್ಲೀಟಿಂಗ್ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ಚಿಕ್ಕ ಪ್ಲೀಟಿಂಗ್ ನಾನು ತೊಗೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಚಿಕ್ಕ ಪ್ಲೀಟ್ ಇದ್ದರೆ ಚೆನ್ನಾಗಿರುತ್ತೆ, ಅದನ್ನು ಚಿಕ್ಕ ಪ್ಲೀಟ್ಸೇ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕು ಅನ್ನೋದನ್ನ ನೀವು ಪ್ಲೀಟ್ ಮಾಡ್ಕೋಬೋದು. ಸೊ ಇವಾಗ ಒಂದು ಪಿನ್ ಹಾಕ್ಕೊಂಡು ಸೊ ರಿಮೈನಿಂಗ್ ಪಾರ್ಟ್ನ ಕರೆಕ್ಟಾಗಿ ನಾನು ಅರೇಂಜ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಅಲ್ಲೊಂದು ಪಿನ್ ಹಾಕ್ಕೊತಾ ಇದ್ದೀನಿ. ನೋಡಿ ರೆಡಿ ಆಗಿದೆ. ಇವಾಗ ಕಲಶಕ್ಕೆ ಯಾವ ರೀತಿ ಉಡಿಸೋದು ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಸೊ ಇವಾಗ ನಾವು ಉಡಿಸ್ಬೇಕಾಗಿರೋದು ನಾನು ಒಂದು ಬಿಂದಿಗೆ ಒಂದು ಚಿಕ್ಕದು ಕಲಶ ಚೊಂಬು ತಗೊಂಡಿದ್ದೀನಿ. ಇದರಲ್ಲಿ ದೊಡ್ಡ ಬಾರ್ಡರ್ ಚಿಕ್ಕ ಬಾರ್ಡ್ರ್ ಇದ್ದಾನೆ ಈ ಸ್ಯಾರಿಯಲ್ಲಿ. ಸೊ ಅದನ್ನು ನಾನು ದೊಡ್ಡ ಬಾರ್ಡರ್ನ ಕೆಳಗಡೆ ಬಿಟ್ಟಿದ್ದೀನಿ, ಚಿಕ್ಕ ಬಾರ್ಡ್ರನ್ನ ಮೇಲ್ಗಡೆ. ಸೊ ಇವಾಗ ನಾನು ಹೇಳಿದಲ್ವ ಕಾಲು ಭಾಗ ಮೇಲ್ಗಡೆ ಬರಬೇಕು. ಸೊ ಆ ಟೈನ ತೆಗೆದ್ಬಿಟ್ಟು ಇವಾಗ ಎರಡು ಸೇರಿ ಇವಾಗ ಟೈ ಮಾಡ್ಕೊತಾ ಇದ್ದೀನಿ. ಟೈಟಾಗಿ ಟೈ ಮಾಡ್ಕೊಳ್ಳಿ. ಆವಾಗಲೇ ನಿಮಗೆ ಪ್ಲೀಟಿಂಗ್ ಅನ್ನೋದು ಕರೆಕ್ಟಾಗಿ ಪರ್ಫೆಕ್ಟಾಗಿ ನಿಮ್ಗೆ ಬರುತ್ತೆ. ಸೊ ನೀವು ಪ್ಲೀಟಿಂಗ್ ಮಾಡೋದು ಇದರಲ್ಲಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಇವಾಗ ಒಂದ್ರ ಮೇಲೆ ಒಂದು ಇಟ್ಕೊಂಡು ಕರೆಕ್ಟಾಗಿ ಟೈಟಾಗಿ ಕಟ್ಕೊಳ್ಳಿ ಇವಾಗ. ಸೊ ದೊಡ್ಡ ಬಾರ್ಡ್ರ್ ಇರೋ ಪಾರ್ಟ್ನ ಕೆಳಗಡೆ ಬಿಟ್ಟಿದ್ದಲ್ಲ, ಸೊ ಅದನ್ನು ಮೇಲ್ಗಡೆ ಇಟ್ಕೊಂಡು ಕರೆಕ್ಟಾಗಿ ಟೈಟಾಗಿ ಇಟ್ಕೊಳ್ಳಿ. ಸೊ ಇವಾಗ ನಾವು ಕಟ್ಟಿರೋ ದಾರಾನ ಓಪನ್ ಮಾಡೋಣ. ಸೊ ಕೆಳಗಡೆ ಪಾರ್ಟ್ ಥರನೂ ಓಪನ್ ಮಾಡೋಣ. ನೋಡಿ ಇವಾಗ ಓಪನ್ ಮಾಡಿದ್ರೆ ಯಾವ ರೀತಿ ಲೈಕ್ ಆ ಪ್ಲೀಟಿಂಗ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ, ಎಷ್ಟು ಚೆನ್ನಾಗಿ ಇರುತ್ತೆ. ನಾವು ಎಷ್ಟು ಚೆನ್ನಾಗಿ ನಾವು ಅದನ್ನ ಕ್ಲೀನಾಗಿ ಇಟ್ಕೊತೀವೋ ಅಷ್ಟು ಚೆಂದ ನಿಮಗೆ ಕಾಣಿಸುತ್ತೆ. ನೋಡಿ ಇವಾಗಲೇ ನಿಮಗೆ ಅರ್ಥ ಆಗುತ್ತೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಸೊ ಇವಾಗ ಫೇಸು ಮತ್ತು ಮಿಕ್ಕಿದೆಲ್ಲ ರೆಡಿ ಆದರೆ ಇನ್ನು ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಇವಾಗ ಕಲಶ ಚೊಂಬನ್ನ ಇಟ್ಕೊಳ್ಳೋಣ. ನಾವು ಕೈ ರೆಡಿ ಮಾಡ್ಕೊಂಡಿದ್ವಲ್ವ, ಸೊ ಆ ಚೊಂಬನ್ನ ಇಟ್ಕೊಳ್ಳೋಣ. ಇಲ್ಲಿ ನಾನು ನಿಮಗೆ ಚೊಂಬಿಗೆ ಬ್ಲೌಸ್ ಪೀಸ್ನ ಹಾಕಿದ್ದಲ್ವ, ಸೊ ಆವಾಗ ಹಿಂದೆಗಡೆ ಸ್ವಲ್ಪ ಬಟ್ಟೆ ಜಾಸ್ತಿ ಇದೆ ಅಲ್ವಾ, ಸೊ ಅದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಪಿನ್ ಟೈಟ್ ಮಾಡಿ ಮುಂದೆಗಡೆ ಪಿನ್ ಮಾಡ್ಕೊತಾ ಇದ್ದೀನಿ ಹಿಂದೆಗಡೆ. ಸೊ ಅದನ್ನ ನೀವು ಈ ರೀತಿ ಕಂಬಿಗೂ ಹಾಕ್ಕೋಬೋದು. ಸೊ ಆವಾಗ ನಿಮ್ಗೆ ಅಲ್ಲಿ ಸ್ಟಿಫಾಗಿ ಅಲ್ಲೇ ನಿಂತ್ಕೊಳ್ಳುತ್ತೆ. ಇಲ್ಲಾಂದರೆ ನೀವು ಹ್ಯಾಂಡ್ಸ್ಗೆ ಹಿಂದೆಗಡೆ ಟೈಟ್ ಮಾಡಿ ಹಾಕ್ಕೋಬೋದು ಪಿನ್ನ ನೀವು. ಈ ರೀತಿ ಹಾಕೋದ್ರಿಂದ ನಿಮಗೆ ಫಿಟ್ಟಾಗಿರುತ್ತೆ ಹ್ಯಾಂಡ್ಸು, ಯಾವ ಥರ ಮೂಮೆಂಟ್ ಅಷ್ಟೊಂದು ಕೊಡೋದಿಲ್ಲ. ಸೊ ಅದರಿಂದ ಸೊ ದೇವಿ ಮಕ್ವಾಡ ಇಟ್ಕೊಳ್ಳೋಣ ಇವಾಗ. ಸೊ ಇವಾಗ ಸೆರಗು ಪಾರ್ಟ್ನ ಕರೆಕ್ಟಾಗಿ ನೀವು ಎಷ್ಟು ಆ್ಯಕ್ಚುಲಿ 1.5 ಮೀಟ್ರ್ ಬಿಟ್ಟರೆ ಒಳ್ಳೇದು. ಆ್ಯಕ್ಚುಲಿ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ನಂದು ಹಿಂದಗಡೆ ಸ್ವಲ್ಪನೇ ಬಂದಿರೋದು, ನಾನು 1.5 ಮೀಟ್ರ್ ಅಷ್ಟು ಬಿಟ್ಟಿದ್ದೀನಿ. ನೀವು 1.25 ಅಷ್ಟು ಬಿಟ್ಕೊಳ್ಳಿ. ಸೊ ಇವಾಗ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೋಬೇಕಾಗಿದೆ. ಸೊ ಇವಾಗ ಒಂದು ದಾರಾನ ಟೈ ಮಾಡ್ಕೊಳ್ಳೋಣ ಹಿಪ್ ಪಾರ್ಟ್ಗೆ. ನೋಡಿ ಟೈ ಮಾಡಿದಾಯಿತು. ಇವಾಗ ಸ್ವಲ್ಪ ಅರೇಂಜ್ಮೆಂಟ್ ಕೆಳಗಡೆ ಪ್ಲೀಟ್ಸ್ ಇದೆ ಅಲ್ವಾ, ಆ ಪ್ಲೀಟ್ಸ್ನ ಹಿಂದೆಗಡೆ ಒಂದು ಪಿನ್ ಹಾಕ್ಕೊಳ್ಳೋಣ. ಲಾಸ್ಟ್ ಪ್ಲೀಟ್ನ ತಗೊಂಡು ನಾನು ಪಿನ್ ಹಾಕಿರೋದು. ಸೊ ಆ ರೀತಿ ನೀವು ಎಷ್ಟು ಚೆನ್ನಾಗಿ ಅಲಂಕಾರನ ನೀವು ಅದನ್ನು ಆ ಪ್ಲೀಟ್ಸ್ನ ಚೆನ್ನಾಗಿ ಇದು ಮಾಡ್ತೀರೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ದೇವಿ. ಸೊ ಆ ಎಡ್ಜು ಈ ಎಡ್ಜ್ಗೆ ನಾನು ಫಸ್ಟ್ ಪಿನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸೆಂಟ್ರ್ ಪಾರ್ಟ್ನ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಸೇಮ್ ಕೆಳಗಡೆ ಪಾರ್ಟು ಸೇಮ್ ಮೆಥಡ್ ನಾನು ಫಾಲೋ ಮಾಡಿದ್ದೀನಿ. ಸೊ ಇವಾಗ ಹಿಪ್ ಬೆಲ್ಟ್ ಹಾಕ್ಕೊಳ್ಳೋಣ.
ನೀವು ಇವಾಗ ನಿಮ್ಮ ಹತ್ರ ಲೆಗ್ಸ್ ಇಲ್ಲ ಅನ್ನೋರು ಈ ಮೆಥಡ್ನ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ನಾನು ಗುಂಡ್ ಹಾಕ್ಕೊತ ಬರ್ತಾಯಿದ್ದೀನಿ. ಒಂದೊಂದು ಪ್ಲೀಟಿಗೂ 2 ಪ್ಲೀಟ್ಗೂ ಸೇರಿಸಿ ನಾನು ಗುಂಡ್ ಹಾಕ್ಕೊತ ಬರ್ತಾಯಿದ್ದೀನಿ. ಸೊ ಇವಾಗ ನಿಮ್ಮ ಕೇಸ್ ಲೆಗ್ಸ್ ಇದ್ದರೆ ಇನ್ನು ಸ್ವಲ್ಪ ಮುಂದೆ ನಾನು ಇನ್ನೊಂದು ಮೆಥಡ್ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಅದು ಯಾವ ರೀತಿ ಮಾಡೋದು ಅನ್ನೋದನ್ನು ಲೆಗ್ಸ್ ಇಟ್ಬಿಟ್ಟು ಈಸಿಯಾಗೆ ತೋರಿಸಿದ್ದೀನಿ. ಸೊ ಇವಾಗ ಇನ್ನೊಂದು ಪಾರ್ಟಲ್ಲಿ ನಾವು ಇದೇ ಲಾಸ್ಟ್ ಪ್ಲೀಟ್ನ ತಗೊಂಡು ನಾನು ಗುಂಡ್ ಹಾಕ್ಕೊಂಡು ಟೈ ಮಾಡ್ತಾಯಿದ್ದೀನಿ. ಇದನ್ನು ಸೇಮ್ ಮೆಥಡ್ ನಾನು ಆ ಕಡೆ ಗುಂಡ್ ಹಾಕಿ ನಿಮ್ಗೆ ಹೆಂಗೆ ಅರೇಂಜ್ಮೆಂಟ್ ತೋರಿಸಿದ್ನೋ ಸೇಮ್ ರೀತಿ ನೀವು ಇಲ್ಲಿ ಕೂಡ ಅದೇ ರೀತಿ ಪಿನ್ ಹಾಕ್ಕೊಂಡು ಬನ್ನಿ. ನೋಡಿ ದೇವಿ ರೆಡಿಯಾಗಿದ್ದಾರೆ. ಸೊ ಇವಾಗ ನಾವು ಜ್ಯುವೆಲ್ಸ್ ಯಾವುದಿದೆಯೋ ನಿಮ್ಮ ಹತ್ರ ಆ ಜ್ಯುವೆಲ್ಸ್ನ ಹಾಕ್ಕೊತ ಬರ್ತಾಯಿದ್ದೀನಿ. ಇವಾಗ ಜಡೆ ಹಾಕ್ತಾಯಿದ್ದೀನಿ. ಜಸ್ಟ್ ಜಡೆನ ನಾನು ಸುಮ್ಮನೆ ಹಂಗೆ ಇಡ್ತಾಯಿದ್ದೀನಿ. ನಾನು ಅದನ್ನು ಏನು ನಾಟ್ ಮಾಡ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ. ಸೊ ಜಸ್ಟ್ ಅಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಸೊ ಇವಾಗ ಲೆಗ್ ಯಾರ ಹತ್ರ ಇದೆಯೋ ಅವ್ರು ಯಾವ ರೀತಿ ಮಾಡೋದು, ಗುಂಡ್ ಪಿನ್ನೆಲ್ಲ ತೆಗೆದ್ಬಿಟ್ಟು ಸೊ ಇವಾಗ ಜಸ್ಟ್ ಇನ್ಸರ್ಟ್ ಮಾಡಿ ಲೆಗ್ನ, ರೈಟ್ ಲೆಗ್ ಜಸ್ಟ್ ಅಲ್ಲೊಂದು ಪಿನ್ ಹಾಕ್ಬಿಡಿ ಆ ಎಡ್ಜ್ಗೆ ಅಷ್ಟೇ. ಆಯಿತು ನೋಡಿ, ಇವಾಗ ರೆಡಿ ಆಗಿದೆ ಒಂದು ಪಾರ್ಟ್. ಇನ್ನೊಂದು ಕಡೆ ಏನೂ ಇಲ್ಲ, ಅದೇ ಥರ ಲಾಸ್ಟ್ ಪೀಸ್ನ ನಾವು ಪಿನ್ ಮಾಡಿದ್ವಿ ಆ ಪ್ಲೇಸಲ್ಲಿ ಅದು ಇನ್ನೊಂದು ಲೆಗ್ನ ಇನ್ಸರ್ಟ್ ಮಾಡಿ ಮತ್ತು ಆ ಎಡ್ಜ್ದು ಈ ಎಡ್ಜ್ದು ಬಾರ್ಡರ್ನ ತೆಗೆದು ಒಂದು ಪಿನ್ ಹಾಕ್ಕೊತಾ ಇದ್ದೀವಿ. ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ. ಲೆಗ್ ಪಾರ್ಟ್ ಇಡೋದು ಎಲ್ಲರೂ ಟಫ್ ಅಂತೀರ. ಸೊ ಅದು ನನಗೆ ಈಸಿಯಾಗಿ ತೋರಿಸಿದ್ದೀನಿ. ಸೊ ಅದು ಕರೆಕ್ಟಾಗಿ ಪ್ರಾಪರಾಗಿ ಅದನ್ನು ಲೆಗ್ನ ಅಲ್ಲಿ ಕೂರಿಸ್ಬಿಡಿ. ಸೊ ದಟ್ ಅಲ್ಲಿ ಅದು ಮೂಮೆಂಟ್ ಆಗೋಲ್ಲ ನಿಮಗೆ. ನೋಡಿ ಇವಾಗ ದೇವಿ ರೆಡಿ ಆಗಿದ್ದಾರೆ. ಇನ್ನು ಡಿಫ್ರೆಂಟ್ ನ್ಯೂ ಅಪ್ಡೇಟ್ಸ್ ಬರಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.